ಕಾಲ ಬದಲಾಗ್ತಾ ಇದೆ. ಕಾಲದ ಜೊತೆಗೆ ಎಲ್ಲವೂ ಬದಲಾಗ್ತಾ ಇದೆ. ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಪಡಿತಾ ಇದ್ದ ದರ್ಶನ್ ಈಗ ಹಾಸಿಗೆ ದಿಂಬಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ನನ್ನ ನೋಡೋಕೆ ಬಂದವರು ನೇರವಾಗಿ ದರ್ಶನ್ನನ್ನ ಭೇಟಿಯಾಗಿ ಹೋಗ್ತಾ ಇದ್ರು. ಆದರೆ ಈಗ ಯಾರೇ ಬಂದ್ರು ಟೋಕನ್ ಪಡೆದು ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಯಶ್ಚಿತನ, ಪಶ್ಚಾತ್ತಾಪನ, ಇಲ್ಲಾಂದ್ರೆ ಯಾವುದೋ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆನ? ಇದನ್ನು ದರ್ಶನ್ನೇ ಹೇಳಬೇಕು. ದರ್ಶನ್ ಬಿಟ್ರೆ ಇದಕ್ಕೆಲ್ಲ ಉತ್ತರ ಗೊತ್ತಿರೋದು ಆ ದೇವರಿಗೆ ಮಾತ್ರ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಜೈಲು ಸೇರೋದರ ಜೊತೆಗೆ ಅನೇಕ ಸಮಸ್ಯೆಗಳನ್ನೂ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳೇ ದರ್ಶನ್ ಅವರನ್ನ ಎರ್ರಾಬಿರ್ರಿ ಕಾಡ್ತಾ ಇದ್ದಾವೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸಮಸ್ಯೆಗಳ ಸರಮಾಲೆ ಬೆಳೀತಾನೇ ಇದೆ. ದಿನಕ್ಕೊಂದು ಸಮಸ್ಯೆಯನ್ನ ಎದುರಿಸಬೇಕಾಗಿರೋ ಅನಿವಾರ್ಯತೆ ದರ್ಶನ್ಗಿದೆ. ಆ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಹೊಸ ಹೊಸ ಸವಾಲುಗಳು ದರ್ಶನ್ರನ್ನ ಕಾಡ್ತಾ ಇದ್ದಾವೆ. ಆ ಸವಾಲುಗಳು ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಕುಟುಂಬಸ್ಥರಿಗೆ ಸವಾಲೆಸೀತಿವೆ. ಈ ಮೊದಲೇ ವಿಐಪಿ ಟ್ರೀಟ್ಮೆಂಟ್ ದರ್ಶನ್ಗೆ ಬಂದಾಗಿದ್ದು, ಈಗ ದರ್ಶನ್ ಸಂಬಂಧಿಗಳಿಗೆ ಅಪ್ಪಿತಪ್ಪಿ ಉಳ್ಕೊಂಡಿದ್ದ ಮತ್ತೊಂದು ವಿಐಪಿ ಟ್ರೀಟ್ಮೆಂಟ್ ಕೂಡ ಬಂದಾಗಿದೆ. ದರ್ಶನ್ ಕುಟುಂಬಕ್ಕಿಲ್ಲ ವಿಐಪಿ ಟ್ರೀಟ್ಮೆಂಟ್. ಬರಬೇಕು, ಕ್ಯೂನಲ್ಲಿ ನಿಂತು ದರ್ಶನ ತಗೋಬೇಕು. ಎಲ್ಲರಿಗೂ ಒಂದೇ ಸಿಸ್ಟಮ್, ಎಲ್ಲರಿಗೂ ಒಂದೇ ಕ್ಯೂ. ಒಂದು ಕಾಲ ಇತ್ತು, ಅದು ದರ್ಶನ್ ಮೋಜು ಮಸ್ತಿ ಮಾಡ್ತಾ ಇದ್ದ ಕಾಲ. ಟ್ರಿಪ್ಪು, ಪಬ್ಬು, ಪಾರ್ಟಿ ಅಂತ ಓಡಾಡಿಕೊಂಡಿದ್ದ ಕಾಲ. ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ರೋ ನಸೀಬೇ ಖರಾಬಾಗೋಯ್ತು. ಸಿನಿಮಾ, ಪಾರ್ಟಿ, ಪಬ್ಬು ಅಂತಿದ್ದ ದರ್ಶನ್ ಜೈಲು ಸೇರ್ಬೇಕಾಯ್ತು. ಆದ್ರೆ ಅಲ್ಲೂ ಕೂಡ ಮೋಜು ಮಸ್ತಿ ನಿಂತಿರಲಿಲ್ಲ. ಜೈಲಲ್ಲಿದ್ದರೂ ದರ್ಶನ್ಗೆ ರಾಜಾತಿಥ್ಯ ಇತ್ತು. ಜೈಲಲ್ಲಿ ಕೂತ್ಕೊಂಡೇ ಐಷಾರಾಮಿ ಬದುಕ್ತಾ ಇದ್ರು ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದು ಯಾವಾಗ ವೈರಲ್ ಆಯ್ತೋ ಅಲ್ಲಿಂದಲೇ ದರ್ಶನ್ಗೆ ಶನಿ ಹೆಗಲೇರಿದ್ದ. ಅದು ಯಾವ ಮಟ್ಟಿಗೆ ಅಂದ್ರೆ, ಕಡೇ ಪಕ್ಷ ನಂಗೆ ವಿಷ ಕೊಟ್ಬಿಡಿ ಅಂತ ಪೇಚಾಡೋ ಸ್ಥಿತಿಗೆ ತಲುಪಿದ್ದರು ದರ್ಶನ್. ಹಾಗಂತ ಈಗ ದರ್ಶನ್ ಪರಿಸ್ಥಿತಿ ಸುಧಾರಿಸಲಿಲ್ಲ. ಈಗ ಇನ್ನಷ್ಟು ಹದಗೆಟ್ಟಿದೆ. ಇದ್ದಿದ್ದ ಸೌಲಭ್ಯಗಳು ಒಂದೊಂದಾಗಿ ಮರೆಯಾಗ್ತಿವೆ. ದರ್ಶನ್ಗೆ ಯಾವ ಸೌಲಭ್ಯನೂ ಸಿಗ್ತಾ ಇಲ್ವಂತೆ. ಅದು ಯಾವ ಲೆವೆಲ್ಗೆ ಅಂದ್ರೆ, ನಾನು ಬಿಸಿಲು ನೋಡಿಯೇ ತಿಂಗಳಾಯ್ತು, ಬಟ್ಟೆಗಳು ಫಂಗಸ್ ಹಿಡಿತಾ ಇದ್ದಾವೆ, ಕನಿಷ್ಠ ಪಕ್ಷ ನನಗೆ ಹಾಸಿಗೆ ದಿಂಬು ಕೂಡ ಕೊಡ್ತಾ ಇಲ್ಲ, ಮಲಗಿದ್ರೆ ನಿದ್ದೆ ಬರಲ್ಲ, ನೆಮ್ಮದಿನೇ ಇಲ್ಲ ಅಂತ ದರ್ಶನ್ ಕೋರ್ಟ್ನಲ್ಲಿ ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ. ನನಗೆ ಕನಿಷ್ಠ ಸೌಲಭ್ಯಗಳನ್ನಾದರೂ ಕೊಟ್ಟು ನನ್ನನ್ನ ಕಾಪಾಡಿ ಅಂತ ಗೋಗರೆದಿದ್ದಾರೆ. ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ಬೇಕಿದ್ರೆ ನೀವೇ ಬಂದು ಪರಿಶೀಲನೆ ಮಾಡಿಕೊಳ್ಳಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಇದೆಲ್ಲ ಕೇಳಿರೋ ಕೋರ್ಟ್ ಹೊಸ ನಿರ್ಧಾರವೊಂದನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ದರ್ಶನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ಅನ್ನೋದು ಗೊತ್ತಾಗಲಿದೆ. ಒಂದು ವೇಳೆ ದರ್ಶನ್ ಹೇಳೋದು ನಿಜ ಆದ್ರೆ ಕೋರ್ಟ್ ಖಂಡಿತ ಆ ಸಮಸ್ಯೆಗೆ ಪರಿಹಾರ ನೀಡುತ್ತೆ. ಒಂದು ವೇಳೆ ದರ್ಶನ್ ಹೇಳೋದು ಸುಳ್ಳಾದ್ರೆ ದರ್ಶನ್ ವಿರುದ್ಧ ಕ್ರಮ ಆದರೂ ಆಗ್ಬೋದು. ಇದೆಲ್ಲ ಏನಾಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ದರ್ಶನ್ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು, ಇಲ್ಲ ಅಂದ್ರೆ ದರ್ಶನ್ಗೆ ಸಮಸ್ಯೆಗಳೇ ಇಲ್ಲ ಅಂತ ಕೋರ್ಟ್ ಹೇಳ್ಬೋದು. ಅದು ಏನಾಗುತ್ತೆ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಲಿದೆ. ಇದೇ ವಿಚಾರ ಈಗ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಒಂದು ಕಡೆ ಈ ಸಸ್ಪೆನ್ಸ್ ಒಂದಷ್ಟು ಆಸಕ್ತಿಯನ್ನ ಹುಟ್ಟಾಕಿದ್ರೆ, ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ನಿರ್ಧಾರ ದರ್ಶನ್ ಮತ್ತು ದರ್ಶನ್ ಕುಟುಂಬಕ್ಕೆ ಸಖತ್ತಾಗಿ ಶಾಕ್ ಕೊಟ್ಟಿದೆ. ವಿಐಪಿ ಟ್ರೀಟ್ಮೆಂಟ್ ಎಲ್ಲವನ್ನು ಬಂದ್ ಮಾಡಿದ ಮೇಲೆ ಮತ್ತೊಂದು ವಿಐಪಿ ಟ್ರೀಟ್ಮೆಂಟ್ ಅನ್ನು ಬಂದ್ ಮಾಡಿ ದರ್ಶನ್ ಮತ್ತು ದರ್ಶನ್ ಫ್ಯಾಮಿಲಿಗೆ ಬಿಸಿ ಮುಟ್ಟಿಸಿದ್ದಾರೆ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು. ಇಷ್ಟಕ್ಕೂ ಅವರು ತಗೊಂಡಿರೋ ನಿರ್ಧಾರಗಳೇನು ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕೆಲವು ದಿನಗಳ ಹಿಂದೆ ಏನಾಯ್ತು ಅನ್ನೋದನ್ನ ನೀವು ತಿಳ್ಕೋಬೇಕು. 2 ಗಂಟೆ ಕಾದು ದರ್ಶನ ಪಡೆದ ವಿಜಯಲಕ್ಷ್ಮಿ. ಟೋಕನ್ ಪಡೆದು ಕ್ಯೂನಲ್ಲಿ ನಿಂತಿದ್ದ ವಿಜಯಲಕ್ಷ್ಮಿ ಮೊದಲು ಹೀಗಿರಲಿಲ್ಲ. ಈ ಮೊದಲು ದರ್ಶನ್ ಅಂದ್ರೆ ಒಂದು ಗತ್ತಿತ್ತು. ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ ರದ್ದಾದ ಮೇಲೂ ದರ್ಶನ್ ನೋಡೋಕೆ ಬರೋ ಕುಟುಂಬಸ್ಥರು ಮತ್ತು ಸಂಬಂಧಿಕರಿಗೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ದರ್ಶನ್ ನೋಡೋಕೆ ಬರೋ ಯಾರೇ ಆಗಲಿ
ಎಂಟ್ರಿ ಮಾಡಿ ನೇರವಾಗಿ ದರ್ಶನ್ರನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ರು. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋ ಅಥವಾ ಮತ್ಯಾವುದೋ ಕಾರಣಕ್ಕೋ ದರ್ಶನ್ ಸಂಬಂಧಿಕರನ್ನ ಕೆಲವು ಕ್ಷಣಗಳಲ್ಲಿ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗ್ತಾ ಇತ್ತು. ಆದ್ರೆ ಈಗ ಆ ಸ್ಪೆಷಲ್ ಎಂಟ್ರಿಗೂ ಕೊಕ್ ನೀಡಿದ್ದಾರೆ ಜೈಲಿನ ಅಧಿಕಾರಿಗಳು. ದರ್ಶನ್ ನೋಡೋಕೆ ಯಾರೇ ಬಂದ್ರು, ಯಾವುದೇ VIP ಬಂದ್ರೂ ಕೂಡ ಕ್ಯೂನಲ್ಲಿ ನಿಂತೇ ದರ್ಶನ ತಗೋಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ದಾರೆ ಪರಪ್ಪನ ಅಗ್ರಹಾರದ ಆಫೀಸರ್ಸ್. ಎರಡು ಬಾರಿ ಭೇಟಿ, 2.5 ಗಂಟೆ ವೇಟಿಂಗ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಾಗ ದರ್ಶನ್ ನೋಡೋಕೆ ಬರ್ತಾರೆ. ಬಂದವರು ತಮ್ಮ ಹೆಸರು ಎಂಟ್ರಿ ಮಾಡಿ ನೇರವಾಗಿ ಜೈಲಿನ ಗ್ಯಾಲರಿಗೆ ಹೋಗ್ತಾರೆ. ದರ್ಶನ್ರನ್ನ ಮಾತನಾಡಿಸಿ ವಾಪಸ್ ಆಗ್ತಾರೆ. ಆದ್ರೆ ಈಗ ರೂಲ್ಸ್ ಚೇಂಜ್ ಆಗಿದೆ. ಹೌದು, ಸೋಮವಾರ ಮತ್ತು ಬುಧವಾರ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದರು. ಆ 2 ಬಾರಿಯೂ ವಿಜಯಲಕ್ಷ್ಮಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಸುಮಾರು 2.5 ಗಂಟೆಗಳ ಕಾಲ ಕಾದು ಟೋಕನ್ ಪಡ್ಕೊಂಡಿದ್ದಾರೆ. ನಂತರವಷ್ಟೇ ಜೈಲಿನ ಗ್ಯಾಲರಿಗೆ ಹೋಗಿ ದರ್ಶನ್ರನ್ನ ಮಾತನಾಡಿಸಿದ್ದಾರೆ. ಸ್ವಲ್ಪ ಹೊತ್ತು ಮಾತನಾಡಿಸಿದ ನಂತರ ವಾಪಸ್ ಆಗಿದ್ದಾರೆ. ಮೊದಲಿನ VIP ಟ್ರೀಟ್ಮೆಂಟ್ ಎಲ್ಲ ಕಟ್. ಪರಪ್ಪನ ಅಗ್ರಹಾರದಲ್ಲಿ ಮೊದಲಿಗೆ ಕೆಲವೊಂದು VIP ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು. VIP ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ದರ್ಶನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಎಲ್ಲ VIP ಟ್ರೀಟ್ಮೆಂಟ್ ರದ್ದು ಮಾಡಲಾಗಿದೆ. ಅಧಿಕಾರಿಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದೊಂದು VIP ಟ್ರೀಟ್ಮೆಂಟ್ಗಳು ನಡೀತಾನೇ ಇದ್ವು. ಅದರಲ್ಲಿ ದರ್ಶನ್ ಕುಟುಂಬಸ್ಥರಿಗೆ ಸ್ಪೆಷಲ್ ಎಂಟ್ರಿ ಕೂಡ ಸೇರ್ಕೊಂಡಿತ್ತು. ಈಗ ಯಾರಿಗೂ ಸ್ಪೆಷಲ್ ಎಂಟ್ರಿ ಕೊಡೋದೇ ಬೇಡ ಅಂತ ಜೈಲಿನ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲರ ರೀತಿಯೇ ದರ್ಶನ್ ಕುಟುಂಬದವರು ಕ್ಯೂನಲ್ಲೇ ನಿಂತುಕೊಳ್ಳಲಿ, ಕ್ಯೂನಲ್ಲೇ ನಿಂತುಕೊಂಡು ದರ್ಶನ ಪಡೆಯಲಿ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಎಂಟ್ರಿ ರದ್ದು ಮಾಡಿದ್ದಾರೆ ಅಧಿಕಾರಿಗಳು. ಜೈಲಿನ ಕೌಂಟರ್ನಲ್ಲಿ ಕಾದು ಟೋಕನ್ ಪಡೆದ ವಿಜಯಲಕ್ಷ್ಮಿ, ಎಲ್ಲ ನನ್ನ ಹಣೆಬರಹ, ಪತ್ನಿ ಮುಂದೆ ದರ್ಶನ್ ಬೇಸರ. ವಿಜಯಲಕ್ಷ್ಮಿ ದರ್ಶನ್ರನ್ನ ಕೆಲ ದಿನಗಳ ಹಿಂದೆ ಭೇಟಿಯಾಗಿದ್ದಾರೆ. ಈ ವೇಳೆ ಕೋರ್ಟ್ ತಮಗೆ ಕನಿಷ್ಠ ಸೌಲಭ್ಯ ನೀಡದೇ ಇದ್ದಿದ್ದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಣೆಬರಹ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ವಿಜಯಲಕ್ಷ್ಮಿ ಮುಂದೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಮತ್ತೊಂದು ಕಡೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇದೇ ವಿಚಾರಕ್ಕೆ ನ್ಯಾಯಾಧೀಶರು ಖುದ್ದು ಜೈಲಿಗೆ ಭೇಟಿ ನೀಡಿ ವರದಿ ನೀಡುವಂತೆ ಕೋರ್ಟ್ ಆದೇಶ ನೀಡಿದೆ. ಈ ಹಿನ್ನೆಲೆ ಬಹುತೇಕ ಸೋಮವಾರ ಜಡ್ಜ್ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ನ್ಯಾಯಾಧೀಶರಿಗೆ ಜೈಲಲ್ಲಿ ಏನು ಗೊತ್ತಾಗುತ್ತೆ, ಆ ನ್ಯಾಯಾಧೀಶರು ಕೋರ್ಟ್ಗೆ ಏನು ಹೇಳ್ತಾರೆ ಅನ್ನೋದೇ ಕುತೂಹಲಕಾರಿಯಾಗಿದೆ.